ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ್ ಲಲ್ಲನ ಪ್ರತಿಷ್ಠಾಪನೆಗಾಗಿ ರಾಮ್ ಲಲ್ಲಾ ಸಂಪೂರ್ಣವಾಗಿ ಸಿದ್ಧಗೊಂಡು ಇದೀಗ ಪ್ರಾಣ ಪ್ರತಿಷ್ಠೆಗೆ ರೆಡಿಯಾಗಿದೆ. ಈ ವೇಳೆ ಇಡೀ ದೇಶವೇ ಶ್ರೀರಾಮನ ಭಕ್ತಿಯಲ್ಲಿ ಮುಳುಗಿ ಹೋಗಿದೆ. ಇಡೀ ದೇಶವೇ ರಾಮಮಯವಾಗಿದೆ. ಏಕೆಂದ್ರೆ ರಾಮ ಭಕ್ತರು ಹಲವು ವರ್ಷಗಳಿಂದ ಕಾಯುತ್ತಿದ್ದ ದಿನ ಈಗಾಗಲೇ ಬಂದಿದೆ. ಈಗಾಗಲೇ ಪೂಜಾ ಕಾರ್ಯಕ್ರಮಗಳು ಕೂಡ ಆರಂಭವಾಗಿವೆ. ಇನ್ನು ಇಂದು ಅಂದ್ರೆ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ. ಇನ್ನು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ರಾಮನ ಮಗುವಿನ ರೂಪವಾದ ರಾಮ್ ಲಲ್ಲಾನನ್ನು ನೋಡಲು ಪ್ರತಿಯೊಬ್ಬರು ಕಾತುರದಿಂದ ಕಾಯುತ್ತಿದ್ದಾರೆ. ಪ್ರಾಣ ಪ್ರತಿಷ್ಠೆ ಬಳಿಕ ನಿತ್ಯ ಕೋಟಿ ಜನ ದರ್ಶನಕ್ಕೆ ಹೋಗುವುದು ಖಾತ್ರಿಯಾಗಿದೆ. ಆದರೆ ಇದೇ ಅಯೋಧ್ಯೆಯಲ್ಲಿ ಬರೀ ರಾಮನ ದರ್ಶನ ಪಡೆಯುವ ಮುಂಚೆ ಆತನ ಭಕ್ತ ಆಂಜನೇಯ ದರ್ಶನ ಪಡೆದರೆ ಅಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನಕ್ಕೆ ಅವಕಾಶವಂತೆ. ಆದರೆ ಅದ್ಯಾವ ಹನುಮಾನ್ ಗುಡಿ ಎಲ್ಲಿದೆ, ಹೇಗೆ ದರ್ಶನ, ಏನಿದರ ಮಹತ್ವ, ಈ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ರಾಮನ ಮಗುವಿನ ರೂಪವಾದ ರಾಮ್ ಲಲ್ಲಾನನ್ನು ನೋಡಲು ಪ್ರತಿಯೊಬ್ಬರೂ ಕಾತೊರೆಯುತ್ತಿದ್ದಾರೆ. ಹೌದು, ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿರುವ ಪ್ರಾಚೀನ ಸಿದ್ಧ ಪೀಠವಾದ ಹನುಮಾನ್ ಗ್ರಹಿಯು ಒಂದು ದೊಡ್ಡ ದೇವಾಲಯವಿದೆ. ಆದರೆ ಅಯೋಧ್ಯೆ ರಾಮಾಯಣದ ದರ್ಶನ ಈ ಬಜರಂಗನ ತ್ಯಾಗವನ್ನು ನೋಡದೆ ಪೂರ್ಣವಾಗುವುದಿಲ್ಲವಂತೆ. ಹೌದು, ಹೀಗಾಗಿಯೇ ನೀವು ಇಲ್ಲಿ ಭೇಟಿ ನೀಡದಿದ್ದರೆ ನಿಮ್ಮ ಅಯೋಧ್ಯೆ ಯಾತ್ರೆ ಅಪೂರ್ಣವಾಗಿಯೇ ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಯಾವುದು ಆ ದೇವಸ್ಥಾನ ಅಂತರ? ಅದುವೇ ಪ್ರಭು ಶ್ರೀರಾಮನ ಬಂಟನಾದ ಬಜರಂಗಿ ದೇವಸ್ಥಾನ. ಅದುವೇ ಹನುಮಾನ್ ಗರ್ಹಿ. ಈ ಹನುಮಾನ್ ಗರ್ಹಿ ದೇವಸ್ಥಾನವು ಹನುಮಂತನಿಗೆ ಸಮರ್ಪಿತವಾಗಿದೆ. ಶ್ರೀರಾಮ ಭಕ್ತನಾದ ಆಂಜನೇಯ ಸ್ವಾಮಿಯ ದೇಗುಲವಾದ ಅಯೋಧ್ಯೆಯಲ್ಲಿ ಹನುಮಂತನಿಗಾಗಿ ವಿಶೇಷ ಮಹತ್ವವಿದೆ. ಇದನ್ನು ಅಯೋಧ್ಯೆಯ 10 ಪ್ರಮುಖ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಾಲಯವನ್ನು ಅಯೋಧ್ಯ ನಗರದ ಹೃದಯ ಭಾಗದಲ್ಲಿ ನಿರ್ಮಿಸಲಾಗಿದೆ. ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ಭೇಟಿ ನೀಡದೆ ರಾಮ್ ಲಲ್ಲಾಗೆ ಭೇಟಿ ನೀಡುವುದು ಅಪೂರ್ಣ ಎಂದು ನಂಬಲಾಗಿದೆ. ರಾಮನು ರಾವಣನನ್ನು ಸಂಹರಿಸಿ ಲಂಕೆಗೆ ಅಯೋಧ್ಯೆಗೆ ಹಿಂದಿರುಗಿದ ನಂತರ ಅವನು ತನ್ನ ಭಕ್ತ ಹನುಮಂತನಿಗೆ ನಗರದಲ್ಲಿ ತಂಗಲು ಸ್ಥಳವನ್ನು ನೀಡಿದನೆಂದು ಹೇಳಲಾಗುತ್ತದೆ. ಹನುಮಾನ್ ಗರ್ಹಿ ದೇವಸ್ಥಾನವು ಪ್ರಾಚೀನ ಸಿದ್ಧ ಪೀಠವಾಗಿದ್ದು ಇದನ್ನು ಭಗವಾನ್ ರಾಮನು ಹನುಮಂತನಿಗೆ ನೀಡಿದ್ದಾನೆ ಎಂದು ನಂಬಲಾಗಿದೆ. ಇಲ್ಲಿ ರಾಮ ಭಕ್ತ ಹನುಮಂತ ಇಂದಿಗೂ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಇಲ್ಲಿನ ದೇವಾಲಯದಲ್ಲಿ ಹನುಮಂತನು ಎಲ್ಲಾ ರೀತಿಯ ತೊಂದರೆ ಮತ್ತು ಸಂಕಟಗಳನ್ನು ನಿವಾರಿಸುವ ದೇವರು ಎಂದು ಕೂಡ ಪರಿಗಣಿಸಲಾಗಿದೆ. ಇನ್ನು ಈ ಹನುಮಂತ ನಗರದಲ್ಲಿರುವ ಹನುಮಂತನಿಗೆ ಕೆಂಪು ಬಟ್ಟೆ ಅಥವಾ ಕೆಂಪು ಹೂಗಳನ್ನು ಅರ್ಪಿಸುವ ಭಕ್ತನು ತನ್ನ ಜಾತಕದಲ್ಲಿನ ದೋಷಗಳನ್ನು ತೊಡೆದು ಹಾಕುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. ಒಟ್ಟಿನಲ್ಲಿ ಈ ಹನುಮಾನ್ ಗರ್ಹಿ ದೇವಸ್ಥಾನದಲ್ಲಿ ಹನುಮಂತನ ಮಗುವಿನ ರೂಪವನ್ನು ಕಾಣಬಹುದು. ಈ ದೇವಾಲಯದಲ್ಲಿ ಹನುಮಂತನ ತಾಯಿ ಅಂಜನಿ ದೇವಿಯ ವಿಗ್ರಹವೂ ಕೂಡ ಇದೆ ಎನ್ನುವುದು ಬಹು ವಿಶೇಷವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.